ನಮಸ್ತೆ ಎಲ್ರಿಗೂ. ನೋಡಿ, ಇವತ್ತು ತುಂಬಾ ರುಚಿಯಾಗಿರುವಂಥ ಒಂದು ಲಡ್ಡು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಹೆಲ್ದಿಯಾಗಿರುವಂಥ ಲಡ್ಡು, ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ಮಾಡುವಂಥದ್ದು. ಒಂದು ತಿಂಗಳ ತನಕ ಸ್ಟೋರ್ ಮಾಡಿಟ್ರು ಏನೂ ಹಾಳಾಗಲ್ಲ. ಹಾಗೆಯೇ ಇದು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಯಾರಿಗೆ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ದಿಯಾಗಿರುವಂಥದ್ದು. ಬನ್ನಿ ಈಗ ಇದ್ರ ಮಾಡೋದು ಹೇಗೆ ಅನ್ನೋದನ್ನು ನೋಡುವ. ನೋಡಿ, ಮೊದಲಿಗೆ ಒಂದು ಫ್ರೈ ಪ್ಯಾನ್, ಸ್ವಲ್ಪ ದಪ್ಪ ತಳ ಇರುವಂಥ ಯಾವುದಾದ್ರೂ ಫ್ರೈ ಪ್ಯಾನ್ ತೆಗೆದುಕೊಂಡು ಅದರಲ್ಲಿ ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಶೇಂಗಾ ಬೀಜವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಚಟಪಟ ಅನ್ನಬೇಕು. ನೋಡಿ, ಅದ್ರ ಸಿಪ್ಪೆ ಬಿಡೋಂಗಿರಬೇಕು, ಆ ರೀತಿಯಾಗಿ ಹುರ್ಕೊಳ್ಬೇಕು. ಶೇಂಗಾ ಬೀಜವನ್ನು ಹುರಿದು ತೆಗೆದ ನಂತರ ಅದೇ ಫ್ರೈ ಪ್ಯಾನ್ನಲ್ಲಿ 1 ದೊಡ್ಡ ಕಪ್ಪಷ್ಟು ಅಗಸೆ ಬೀಜವನ್ನು ಹಾಕ್ಕೊಂಡಿದ್ದೇನೆ. ಫ್ಲೆಕ್ಸ್ ಸೀಡ್ಸ್ ಅಥವಾ ಈ ಅಗಸೆ ಬೀಜ ಉಂಟಲ್ಲ, ಇದರಲ್ಲಿ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಒಮೆಗಾ 3 ಮತ್ತು ಫೈಬರ್ ಕಂಟೆಂಟ್ ಇರೋದ್ರಿಂದ ಇದನ್ನು ಆಗಾಗ ನಾವು ಆಹಾರದಲ್ಲಿ ಬಳಸ್ತಾ ಇರಬೇಕು. ನೋಡಿ, ಇದನ್ನು ಸಣ್ಣ ಉರಿಯಲ್ಲಿ ಚಟಪಟ ಅನ್ನೋ ತನಕ ಹುರಿದು ತೆಗೆದುಕೊತಾ ಇದ್ದೀನಿ. ಆನಂತರ ನೋಡಿ, ಇಲ್ಲಿ 1/4 ಕಪ್ಪಷ್ಟು ಮಗಜ್ ಬೀಜ ಅಂದರೆ ವಾಟರ್ ಮೆಲನ್ ಸೀಡ್ಸ್ ಉಂಟಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಇದರ ಜೊತೆ 1/4 ಕಪ್ಪಷ್ಟು ಬಾದಾಮನ್ನು ಹಾಕ್ಕೊಂಡಿದ್ದೇನೆ ಮತ್ತು 1/4 ಕಪ್ಪಷ್ಟು ಕಾಜುವನ್ನು ಹಾಕ್ಕೊಂಡಿದ್ದೇನೆ. ಅದ್ರ ಜೊತೆಗೇ 1/4 ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್ ಅಂದರೆ ಪುತ್ತಲಕಾಯಿ ಬೀಜ ಅಂತೀವಲ್ಲ, ಅದನ್ನು ಹಾಕ್ಕೊಂಡಿದ್ದೇನೆ. ಇವಿಷ್ಟನ್ನು ಈಗ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ನೋಡಿ, ಕಾಳು, ಬೇಳೆ, ಬೀಜ ಇವುಗಳನ್ನೆಲ್ಲ ಹಾಕಿ ಲಡ್ಡು ಮಾಡೋಕ್ಕಿಂತ ಮೊದಲು ಚೆನ್ನಾಗಿ ತೊಳೆದು ಅದನ್ನು ಬಿಸಿಲಲ್ಲಿ ಒಣಸ್ಕೊಂಡು ಬಿಟ್ರೆ ಆಮೇಲೆ ಹುರ್ಕೊಳ್ಳೋದು ಈಸಿ ಆಗುತ್ತೆ. ಹಾಗೆಯೇ ಅದಕ್ಕೆ ಸ್ಟೋರೇಜ್ ಕೆಮಿಕಲ್ ಏನಾದರೂ ಹಾಕಿದರೆ ಅದು ಸಹ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಆನಂತರ ನಾನಿಲ್ಲಿ ಅದೇ ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಇದನ್ನು ಸಹ ಚಿಟಪಿಟ ಅನ್ನೋ ತನಕ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಇದಕ್ಕೆ ಇಷ್ಟಿಷ್ಟೇ ಹಾಕಬೇಕಂತ ಏನಿಲ್ಲ. ನಿಮಗೆ ಯಾವುದು ಇಂಗ್ರೀಡಿಯೆಂಟ್ಸು ಅಥವಾ ಯಾವ ಡ್ರೈ ಫ್ರೂಟ್ಸು ಜಾಸ್ತಿ ಇಷ್ಟ ಆಗುತ್ತೆ ಅದನ್ನು ಜಾಸ್ತಿ ಹಾಕ್ಕೋಬೋದು. ನೋಡಿ, ಎಳ್ಳನ್ನು ಹುರ್ಕೊಂಡಿದ್ದಾಯಿತು. ಹಾಗೆಯೇ ನಾನಿಲ್ಲಿ 1 ಕಪ್ಪಷ್ಟು ಒಣಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಅದರ ಬ್ಲ್ಯಾಕ್ ಪಾರ್ಟ್ ಇರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಆನಂತರ ಅದನ್ನು ತುರಿದು ಹಾಕ್ತಾಯಿದ್ದೀನಿ. ಒಣಕೊಬ್ಬರಿ ತುರಿಯನ್ನು ಹಾಗೇನೂ ಹಾಕ್ಕೋಬೋದು, ಆದರೆ ಅದನ್ನು ಸ್ವಲ್ಪ ಹುರಿದು ಹಾಕಿದರೆ ಒಳ್ಳೆ ಪರಿಮಳ ಬರುತ್ತೆ. ನೋಡಿ, ಎಲ್ಲದನ್ನು ಹುರ್ಕೊಂಡಿದ್ದಾಯಿತು. ಈಗ ಒಂದೊಂದಾಗಿ ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ನೋಡಿ, ಗ್ರೈಂಡ್ ಮಾಡುವಾಗ ಅದು ತರಿಯಾಗಿರಬೇಕು, ತುಂಬ ಸ್ಮೂತ್ ಪೌಡ್ರ್ ಮಾಡ್ಕೋಬಾರ್ದು. ನೋಡಿ, ಈ ರೀತಿ ಇರಬೇಕು. ಕೆಲವೊಂದು ಬೀಜಗಳು ಹಾಗೆ ಇದೆ. ಹಾಗೆ ಇದ್ದರೆ ಅದನ್ನು ಲಡ್ಡು ತಿನ್ನುವಾಗ ಬಾಯಿಗೆ ಸಿಗುತ್ತಲ್ಲ, ಅವಾಗ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಸ್ಮೂತ್ ಪೌಡ್ರ್ ಮಾಡಿ ಲಡ್ಡು ಮಾಡ್ಕೋತೀರಿ ಅಂದರೆ ಹಾಗೇನೂ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ತರಿಯಾಗಿಟ್ಟು ಇದನ್ನು ಲಡ್ಡು ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮನ್ನು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಸಪ್ರೇಟಾಗಿ ಅದನ್ನು ಗ್ರೈಂಡ್ ಮಾಡಿದ್ದೇನೆ. ಆನಂತರ ನೋಡಿ, ಹುರಿದುಕೊಂಡಿರುವಂಥ ಎಳ್ಳನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇದ್ರ ಜೊತೆ ಹುರಿದುಕೊಂಡಿರುವಂಥ ಒಣಕೊಬ್ಬರಿ ತುರಿಯನ್ನು ಹಾಕೋತಾ ಇದ್ದೀನಿ. ಈಗ ಇದಿಷ್ಟನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಬೆಲ್ಲವನ್ನು ಹಾಕಿ ಅದನ್ನು ಕರಗಿಸಿ ಪಾಕ ತರಿಸ್ಕೊಳ್ಬೇಕು. ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ 2 ಕಪ್ಪಷ್ಟು ಪುಡಿ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಅಂದರೆ ಅಚ್ಚು ಬೆಲ್ಲ, ಇದನ್ನು ತುರಿದು ಪುಡಿ ಮಾಡಿಟ್ಕೊಂಡಿರುವಂಥದ್ದು. ಅದಕ್ಕೆ 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಅಂದರೆ ಕಸ ಗಿಸ ಇದ್ದರೆ ಸೋಸ್ಕೊಳ್ಳೋದು ಒಳ್ಳೆಯದು. ಒಳ್ಳೆ ಬೆಲ್ಲ ಆಗಿದ್ದರೆ ಅದರಲ್ಲಿ ಏನು ಕಸ ಇಲ್ಲ ಅಂತಂದರೆ ಹಾಗೆ ಇದನ್ನು ಕುದಿಸ್ಕೋಬೋದು. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದೆ, ಹಾಗೆಯೇ ಚೆನ್ನಾಗಿ ಕುದ್ದಿದೆ. ಈ ರೀತಿ 1 ಎಳೆ ಪಾಕ ಬರಬೇಕು. ನೋಡಿ, ಇಷ್ಟಾದರೆ ಸಾಕು. ಈಗ ಫ್ಲೇಮನ್ನು ಆಫ್ ಮಾಡಬೇಕು. ಹಾಗೆಯೇ ಬಿಸಿ ಇರುವಾಗಲೇ ಇದನ್ನು ಈ ಹುರಿದುಕೊಂಡು ಹಿಟ್ಟು ಮಾಡ್ಕೊಂಡಿರುವಂಥ ಈ ಡ್ರೈ ಫ್ರೂಟ್ಸ್ನ ಮಿಕ್ಸರ್ ಉಂಟಲ್ಲ, ಅದಕ್ಕೆ ಹಾಕಿ ಹಾಗೆಯೇ ಇದಕ್ಕೆ ಪರಿಮಳಕ್ಕೋಸ್ಕರ 1 ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿಯನ್ನು ಹಾಕಿದ್ದೇನೆ. ತುಂಬ ಬಿಸಿ ಇರೋದ್ರಿಂದ ಮೊದಲಿಗೆ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ಕೈಯಿಂದ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಅದನ್ನು ಒಂದು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ಸ್ವಲ್ಪ ತಣ್ಣಗಾಗಬೇಕು. ಆನಂತರ ಅದನ್ನು ಲಡ್ಡು ಮಾಡ್ಕೋಬೋದು. ನೋಡಿ, ತಣ್ಣಗಾದ ನಂತರ ಕಲರ್ ಸ್ವಲ್ಪ ಚೇಂಜ್ ಆಗಿದ್ದೆಲ್ಲ, ಬೆಲ್ಲ ಎಲ್ಲ ಸರಿಯಾಗಿ ಹೀರ್ಕೊಂಡಿದೆ. ಆನಂತರ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಲಡ್ಡು ಮಾಡ್ಕೋಬೋದು. ಲಡ್ಡು ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಮಾಡ್ಕೋಬೋದು. ಎಂಥ ಒಳ್ಳೆ ಪರಿಮಳ ಬರ್ತಾ ಉಂಟು ಗೊತ್ತಾ, ತುಂಬಾ ರುಚಿಯಾಗಿದೆ, ಹಾಗೆಯೇ ಹೆಲ್ದಿನೂ ಕೂಡ. ಈ ಥರ ಲಡ್ಡುಗಳನ್ನೆಲ್ಲ ಹಾಸ್ಟೆಲಲ್ಲಿರುವಂಥ ಮಕ್ಕಳಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಅವರಿಗೂ ಹೆಲ್ದಿಯಾಗಿರುವಂಥ ಫುಡ್ ಸಿಗುತ್ತೆ. ನೀವು ಸಹ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು.